ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದಿರುವಿಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಪ್ರಹ್ಲಾದ ದೇವರನ್ನ ನಂಬದ, ಅವನ ತಂದೆ ಹಿರಣ್ಯಕಶಿಪು ನಂಬದೇ ಹೋದ. ಆದ್ರೆ ನಾವು ಜನಸಾಮಾನ್ಯರು ನಂಬಿಯೂ ನಂಬದಿರುವ ಇಬ್ಬಂದಿ ಮಂದಿ. ಅವರಿಬ್ಬರಿಗೂ ಮೋಕ್ಷವಾಯಿತು. ಆದ್ರೆ ಇಬ್ಬಂದಿತನದ ನಮ್ಮ ಸ್ಥಿತಿ ಸಿಂಬಳದ ಮೇಲೆ ಕುಳಿತ ನೊಣವಷ್ಟೇ. ನೊಣವು ಹೇಗೆ ಸಿಂಬಳದ ಒಳಗೆ ಸಿಕ್ಕಿ ಹಾಕಿಕೊಂಡು ಹೊರಗೆ ಹಾಗೂ ಒಳಗೆ ಇರಲಾಗದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿರುತ್ತೋ, ಹಾಗೆಯೇ ಜನಸಾಮಾನ್ಯರು ಕೂಡ ನಂಬಿಕೆಗಳು ಹಾಗೂ ಅಪನಂಬಿಕೆಗಳ ಮಧ್ಯೆ ತೊಳಲಾಡ್ತಾ ಇದ್ದಾರೆ. ಒಂದೇ ಮನೆಯಲ್ಲಿರುವಂತಹ ತಂದೆ ಹಾಗೂ ಮಗ, ಆದ್ರೆ ಅವರ ನಂಬಿಕೆಗಳು ಬೇರೆ ಬೇರೆ. ತಂದೆ ದೇವರ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿಲ್ಲ, ಆದರೆ ಮಗ ಪ್ರಹ್ಲಾದ ಮಾತ್ರ ದೇವರ ಮೇಲೆ ಅತೀವ ಪ್ರೀತಿ ಭಕ್ತಿ ಹಾಗೂ ನಂಬಿಕೆಯನ್ನ ಇಟ್ಕೊಂಡಂಥವನು. ದೇವರ ಮೇಲೆ ಅತೀವ ನಂಬಿಕೆ ಇರುವುದರಿಂದ ಮಗ ತಂದೆಯ ಕೋಪಕ್ಕೆ ಗುರಿಯಾಗಿ ಅವನಿಂದ ಎಷ್ಟೋ ಕಷ್ಟಗಳನ್ನ ಅನುಭವಿಸ್ತಾನೆ. ಬೆಂಕಿಗೆ ಹಾಕಿರ್ತಾರೆ, ಪರ್ವತದಿಂದ ಕೆಳಗೆ ತಳ್ತಾರೆ, ಕಾಡು ಮೃಗಗಳಿಗೆ ಓಡ್ತಾರೆ. ಆದ್ರೂ ಕೂಡ ಪ್ರಹ್ಲಾದನು ದೇವರ ಮೇಲಿರುವಂತಹ ನಂಬಿಕೆಯನ್ನ ಬಿಡೋದಿಲ್ಲ. ಅವನು ಸದಾ ಹೇಳ್ತಾ ಇರ್ತಾನೆ, ದೇವರು ಎಲ್ಲೆಡೆ ಇದ್ದಾನೆ, ಅವನು ನನ್ನನ್ನು ರಕ್ಷಿಸ್ತಾನೆ ಅಂತ. ಆ ಒಂದು ದೃಢವಾದ ನಂಬಿಕೆಯ ಫಲವಾಗಿ ದೇವರು ನರಸಿಂಹ ರೂಪದಲ್ಲಿ ಕಂಬದಿಂದಲೇ ಪ್ರತ್ಯಕ್ಷನಾಗಿ ಹಿರಣ್ಯಕಶಿಪುವಿನ ಅಹಂಕಾರವನ್ನ ನಾಶ ಮಾಡ್ತಾನೆ. ಅದರ ಮೂಲಕ ಭಕ್ತನ ಸತ್ಯವನ್ನೇ ಸಾಬೀತು ಮಾಡ್ತಾನೆ. ಇದರಂತೆ ನಮ್ಮ ಜೀವನದಲ್ಲೂ ಕೂಡ ಕೆಲವೊಮ್ಮೆ ಅಪಾರ ಸಂಕಷ್ಟಗಳು ಬರ್ತವೆ. ಪರಿಸ್ಥಿತಿಗಳು ನಮ್ಮನ್ನ ನೀನು ಸಾಧಿಸಲು ಸಾಧ್ಯವೇ ಇಲ್ಲ ಎನ್ನುವಷ್ಟು ಪರೀಕ್ಷೆಗಳನ್ನ ಮಾಡ್ತವೆ. ನಾವು ಪ್ರಹ್ಲಾದನಂತೆ ನಂಬಿಕೆಯಲ್ಲಿ ದೃಢವಾಗಿದ್ದರೆ ಯಾವುದೇ ಸಂಕಷ್ಟವನ್ನ ಕೂಡ ನಾವು ಸೋಲಿಸಬಹುದು. ದೇವರ ಮೇಲಿನ ನಂಬಿಕೆ ಇರಲಿ ಅಥವಾ ಸ್ವಂತ ಶಕ್ತಿಯ ಮೇಲಿನ ವಿಶ್ವಾಸ ಇರಲಿ, ಇದು ಕಷ್ಟಗಳನ್ನ ದಾಟಲು ಶಕ್ತಿಯಾಗುತ್ತದೆ. ಆದ್ರಿಂದ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು, ದೃಢವಾದ ನಂಬಿಕೆಯನ್ನ ಇಟ್ಕೊಳ್ಬೇಕು. ಕಷ್ಟದ ಕೆಸರಿನಲ್ಲಿ ಸಿಕ್ಕಿದ್ರೂ ಕೂಡ ನಾವು ಹೂವಿನಂತೆ ಅರಳುವುದನ್ನು ಕಲಿಬೇಕು.